ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕುಮಾರ್. ಸ್ಕಿಲ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಚಾನಲ್ನಲ್ಲಿ ಉದ್ಯೋಗಕ್ಕೆ ಅವಶ್ಯಕವಾಗುವ ಕಂಪ್ಯೂಟರ್ ಕೋರ್ಸ್ ಹಾಗೂ ವಿವಿಧ ರೀತಿಯ ಜಾಬ್ ಸ್ಕಿಲ್ಸ್ಗಳನ್ನು ಇಂಟ್ರೆಸ್ಟಿಂಗ್ ರೀತಿಯಲ್ಲಿ ಕಲಿಸ್ಕೊಡ್ತಿದ್ದೀವಿ. ನಿಮ್ಗೇನಾದ್ರೂ ಈ ರೀತಿ ಹೊಸ ಕೋರ್ಸ್ ಕಲಿತು ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಆಸಕ್ತಿ ಇದ್ರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ಕೋರ್ಸ್ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಸ್ನೇಹಿತರೆ, ಟ್ಯಾಲಿ 2ನೇ ಚಾಪ್ಟರ್ಗೆ ನಿಮಗೆಲ್ಲ ಸುಸ್ವಾಗತ. ನಾವು ಈ ದಿನ ಟ್ಯಾಲಿಯಲ್ಲಿ ಕಲಿಯಕ್ಕೆ ಹೋಗ್ತಿರೋ ವಿಷಯ ಏನಪ್ಪ ಅಂದರೆ ಟ್ಯಾಲಿ ಪ್ರೊಸೆಸ್ ಅಂತೇಳಿ. ಈ ಟ್ಯಾಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ನಾವು ನೋಡ್ಕೊಳ್ಳೋಣಂತೆ. ನೋಡಿ ಫ್ರೆಂಡ್ಸ್, ಈಗಿನ ಟೈಮ್ನಲ್ಲಿ ಕಂಪ್ಯೂಟರೈಸ್ಡ್ ಅಕೌಂಟ್ಸ್ನ ಮಾಡೋದಕ್ಕೆ ಟ್ಯಾಲಿನೇ ಅಲ್ಲ ಯೂಸ್ ಮಾಡೋದು. ಈ ಟ್ಯಾಲಿನಲ್ಲಿ ಪ್ರಾಬ್ಲಮ್ಸ್ನ ಎಂಟ್ರಿ ಮಾಡಬೇಕು ಅಂತಂದರೆ ಮೇನಾಗಿ 3 ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಆ ಮೇನ್ 3 ಸ್ಟೆಪ್ಸ್ ಬಂದರೆ ಸಾಕು, ನಮಗೆ ಟ್ಯಾಲಿ ಬಂದ್ಬಿಡುತ್ತೆ. ಆ 3 ಸ್ಟೆಪ್ಸ್ ಏನು ಅಂತ ಹೇಳೋದಾದರೆ, ಫಸ್ಟ್ ಒನ್ನು ಕಂಪನಿ ಕ್ರಿಯೇಷನ್ ಅಂತೇಳಿ, ಹಾಗೆ ಸೆಕೆಂಡ್ ಒನ್ನು ಲೆಜರ್ ಕ್ರಿಯೇಷನ್ ಅಂತೇಳಿ, ಹಾಗೆ ಥರ್ಡ್ ಒನ್ನು ವೋಚರಿಂಗ್ ಎಂಟ್ರಿ ಅಂತೇಳಿ. ಮೊದಲೇದಾಗಿ ಟ್ಯಾಲಿಯಲ್ಲಿ ಈ ಕಂಪನಿ ಕ್ರಿಯೇಷನ್ ಏನು ಅಂತ ಹೇಳೋದಾದರೆ, ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ಅದರ ಹೆಸರು ಮತ್ತು ಅದರ ಫುಲ್ ಡೀಟೇಲ್ಸ್ನ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅದನ್ನೇ ಈ ಟ್ಯಾಲಿಯಲ್ಲಿ ಕಂಪನಿ ಕ್ರಿಯೇಷನ್ ಅಂತ ಕರೀತಾರೆ. ಹಾಗೆ ನೆಕ್ಸ್ಟ್ ಒನ್ ಹೇಳೋದಾದರೆ ಲೆಜರ್ ಕ್ರಿಯೇಷನ್ ಅಂತೇಳಿ. ಈ ಲೆಜರ್ ಕ್ರಿಯೇಷನ್ ಅಂದರೆ ಒಂದು ಬಿಸ್ನೆಸ್ಸಲ್ಲಿ ನಾನು ಏನಾದರೂ ಥಿಂಗ್ಸ್ನ ಪರ್ಚೇಸ್ ಮಾಡಿದರೆ, ಇಲ್ಲ ಬಿಲ್ಸ್ ಪೇ ಮಾಡಿದರೆ, ಅಮೌಂಟ್ನ ಇನ್ವೆಸ್ಟ್ ಮಾಡಿದರೆ, ಹಾಗೆ ಇತ್ಯಾದಿ ರೆಕಾರ್ಡ್ಸ್ನ ಸಪ್ರೇಟ್ ಆಗಿ ಕ್ಯಾಟಗರಿ ವೈಸ್ ಬುಕ್ಸ್ನ ರೆಡಿ ಮಾಡಿರ್ತೀನಿ. ಇದನ್ನ ಟ್ಯಾಲಿಯಲ್ಲಿ ಲೆಜರ್ ಕ್ರಿಯೇಷನ್ ಮಾಡೋದು ಅಂತ ಕರೀತಾರೆ. ಆ ರೀತಿ ಸಪ್ರೇಟ್ ಆಗಿ ಬುಕ್ಸ್ ಅಥವಾ ಲೆಜರ್ನ ನಾವು ಕ್ರಿಯೇಟ್ ಮಾಡಿರ್ತೀವಲ್ಲ, ಅದರಲ್ಲಿ ಅಮೌಂಟನ್ನ ಎಂಟ್ರಿ ಮಾಡೋದಕ್ಕೆ ವೋಚರಿಂಗ್ ಆರ್ ಪೋಸ್ಟಿಂಗ್ ಅಂತ ಕರೀತಾರೆ. ಅಂದರೆ ನಾವು ಮಾಡಿರೋ ಖರ್ಚು ವೆಚ್ಚ, ಹಣದ ವ್ಯವಹಾರ ಏನೇನಿದೆಯಲ್ಲ ಅದನ್ನೆಲ್ಲ ಬರೆದಿಟ್ಕೊಳ್ಳೋದಕ್ಕೆ ವೋಚರಿಂಗ್ ಅಂತ ಕರೀತಾರೆ. ಈ ಉದಾಹರಣೆ ಹೇಳ್ಬೇಕಂತಂದರೆ, ನಾನು ಒಂದು ಬಿಸ್ನೆಸ್ನ ಮಾಡಬೇಕು ಅಂತ ಇದ್ದೀನಿ. ಅಂದರೆ ಒಂದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ನ ತೆಗಿಬೇಕು ಅಂತ ಇದ್ದೀನಿ. ಆ ಒಂದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ಗೆ ಒಂದು ಹೆಸರು ಕೊಡ್ತೀನಿ. ಅಂದರೆ ಅಕ್ಷರ ಕಂಪ್ಯೂಟರ್ಸ್ ಅಂತೇಳಿ ಒಂದು ಹೆಸರು ಕೊಟ್ಟಿರ್ತೀನಿ. ಹಾಗೆ ಆ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ಗೆ ನಾನು ಹೆಸರಿಟ್ಟು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಟ್ಯಾಲಿಯಲ್ಲಿ ಕಂಪನಿ ಕ್ರಿಯೇಷನ್ ಅಂತ ಕರೀತಾರೆ. ಹಾಗೆ ಕಂಪನಿ ಕ್ರಿಯೇಷನ್ ಆದಮೇಲೆ ಆ ಕಂಪ್ಯೂಟರ್ ಇನ್ಸ್ಟಿಟ್ಯೂಟಿಗೆ ನಾನು ಕೆಲವೊಂದು ಕಂಪ್ಯೂಟರ್ನ ತರಿಸ್ಬೇಕಾಗುತ್ತೆ. ಹಾಗೆ ಫರ್ನಿಚರ್ನ ತೊಗೋಬೇಕಾಗುತ್ತೆ, ರೆಂಟ್ ಕಟ್ತಿರ್ಬೇಕಾಗುತ್ತೆ, ಅದೇ ರೀತಿ ಫೀಸ್ ಎಲ್ಲ ಬರ್ತಿರುತ್ತೆ, ಹಾಗೆ ಪವರ್ ಬಿಲ್ನ ಪೇ ಮಾಡ್ತಿರ್ಬೇಕಾಗುತ್ತೆ. ಈ ಎಲ್ಲ ವ್ಯವಹಾರವನ್ನು ನಾನು ಸಪ್ರೇಟ್ ಆಗಿ ಅಮೌಂಟ್ ಹಾಕದಂಗೆ ಕೆಟಗರಿ ವೈಸ್ ಸಪ್ರೇಟ್ ಆಗಿ ಬುಕ್ಸಲ್ಲಿ ರೆಕಾರ್ಡ್ ಮಾಡೋದಕ್ಕೆ ಲೆಜರ್ ಕ್ರಿಯೇಷನ್ ಅಂತ ಕರೀತಾರೆ. ಹಾಗೆ ಕ್ಲಾಸಿಫೈ ಮಾಡಿ ರೆಕಾರ್ಡ್ ಮಾಡೋದಕ್ಕೆ ವೋಚರಿಂಗ್ ಅಥವಾ ಪೋಸ್ಟಿಂಗ್ ಅಂತ ಕರೀತಾರೆ. ಕೊನೆಗೆ ಈ ಬ್ಯಾಲೆನ್ಸ್ ಶೀಟ್ನ ನಾವು ಚೆಕ್ ಮಾಡಬಹುದು. ಈ ಬ್ಯಾಲೆನ್ಸ್ ಶೀಟಿಂದ ನಾವು ಪ್ರಾಫಿಟ್ ಇದೆನಾ ಇಲ್ಲ ಲಾಸ್ ಆಗಿದೆನಾ ಅಂತೇಳಿ ತಿಳ್ಕೊಬಹುದು. ಈ ಎಲ್ಲ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡೋದಕ್ಕೆ ಟ್ಯಾಲಿ ಅಂತ ಕರೀತಾರೆ. ಈ ಟ್ಯಾಲಿ ಪ್ರೊಸೆಸ್ ಬಗ್ಗೆ ನೀವು ನೋಡ್ಕೊಂಡ್ರಲ್ಲ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಟ್ಯಾಲಿಯಲ್ಲಿ ಯಾವ ಚಾಪ್ಟರ್ಸ್ ಎಲ್ಲ ಬರುತ್ತೆ ಅಂತೇಳಿ ಹೇಳ್ಕೊಡ್ತೀನಿ ಅಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಏನಾದರೂ ತಿಳಿಸ್ಬೇಕಂತಿದ್ರೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.